ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಬಂದು ಪಂಚಮಿ ಇರೋದ್ರಿಂದ ವಿಶೇಷವಾಗಿ ಲಲಿತಾ ದೇವಿನ ನಾವು ಪ್ರಾರ್ಥನೆ ಮಾಡ್ಕೊಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮ ಮನಸ್ಸಿನ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸುವಂಥವರು ಇವತ್ತಿನ ಸಂಜೆ ತನಕ ಅಂದರೆ ರಾತ್ರಿಯ ತನಕ ನಿಮಗೆ ಸಮಯ ಇರುತ್ತೆ. ಅಂಥವರು ತಮ್ಮ ಇಷ್ಟಾರ್ಥಗಳು ಬೇಗ ನೆರವೇರಬೇಕು ಅಂತ ಬಯಸುವಂಥವ್ರು ಲಲಿತಾ ದೇವಿಯ ಅಷ್ಟೋತ್ತರ ಶತನಾಮಾವಳಿಗಳನ್ನು ನೀವು ಹೇಳ್ಕೊಳ್ಳೋ ಅಂಥದ್ದು. ಅದರ ಜೊತೆಗೆ ವಿಶೇಷವಾಗಿ ಎಲ್ಲಾದರೂ ನವದುರ್ಗೆಯರನ್ನು ಪ್ರತಿಷ್ಠಾಪನೆ ಮಾಡಿರುವಂಥ ಜಾಗಗಳಿಗೆ ಹೋಗಿ ವಿಶೇಷವಾಗಿ ಇವತ್ತಿನ ದಿನ ಪಚ್ಚು ಬಾಳೆಹಣ್ಣನ್ನು ನೀವು ಮತ್ತು ಅದರ ಜೊತೆ ಸ್ವಲ್ಪ ಸಿಂಧೂರನ ಇಟ್ಟು ನೀವು ದಾನವಾಗಿ ಕೊಡೋದ್ರಿಂದ ನಿಮ್ಮ ಮನಸ್ಸಿನ ಸಕಲ ಇಷ್ಟಾರ್ಥಗಳು ಬೇಗ ನೆರವೇರೋ ಅಂಥದ್ದಾಗುತ್ತೆ. ಲಲಿತಾ ದೇವಿಗೆ ಅಂತಲೇ ದೇವಸ್ಥಾನಗಳಿಲ್ಲ ಅಂದರೆ ವಾರಾಹಿ ಇರ್ಬೋದು, ಅಥವಾ ಯಾವುದಾದ್ರೂ ಸರಸ್ವತಿ ದೇವಿ ಇರ್ಬೋದು, ಅಥವಾ ಲಲಿತಾ ದೇವಿ ಇರ್ಬೋದು, ದುರ್ಗಾ ಪರಮೇಶ್ವರಿ ಇರೋವಂಥ ದೇವಿ ಆಗಿರ್ಬೋದು, ಅಥವಾ ಕಾಳಿಕಾ ದುರ್ಗಾ ಇರೋವಂಥ ದೇವಸ್ಥಾನಗಳಿರ್ಬೋದು. ಅದೆಲ್ಲ ದುರ್ಗೆಯ ಸ್ವರೂಪ ಆಗಿರುತ್ತಾ ಮತ್ತು ಲಲಿತಾ ದೇವಿಯ ಸ್ವರೂಪ ಆಗಿರುತ್ತೆ. ಇಂಥ ಲಲಿತಾ ದೇವಿಯ ದಿನದಲ್ಲಿ ವಿಶೇಷವಾಗಿ ನೀವು ಪಚ್ಚೆ ಬಾಳೆಹಣ್ಣನ್ನು ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ, ಅಂದರೆ ಸಮರ್ಪಣೆ ಮಾಡಿ ನಿಮ್ಮ ರಾಶಿ ನಕ್ಷತ್ರ ಗೋತ್ರಗಳನ್ನು ಹೇಳ್ಕೊಂಡು ನೀವು ಆ ದೇವಿಗೆ ನೀವು ಸಮರ್ಪಣೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮತ್ತು ಪಚ್ಚಬಾಳೆಹಣ್ಣು ಹಾಗೆ ಸಿಂಧೂರ, ಅದನ್ನು ಚಂದ್ರಚೂಡ ಅಂತಲೂ ಕರೀತಾರೆ. ಅದು ಆರೆಂಜ್ ಕಲರಲ್ಲಿರುತ್ತೆ. ಅದನ್ನು ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಹೋಗಿ ಕೇಳಿದಾಗ ಅದನ್ನು ಕೊಡ್ತಾರೆ. ಅದನ್ನು ನೀವು ತಗೊಂಡೋಗಿ ದೇವಿಗೆ ಸಮರ್ಪಣೆ ಮಾಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಿ. ಯಾಕಂದರೆ ಇಂಥ ಸಮಯಗಳಲ್ಲಿ, ಅದರಲ್ಲೂ ನವರಾತ್ರಿಯ ದಿನಗಳಲ್ಲಿ ನಾವು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಚಿಕ್ಕ ಪುಟ್ಟ ತಾಂತ್ರಿಕ ಪ್ರಯೋಗಗಳನ್ನು ಮಾಡಿಕೊಂಡಾಗ ಖಂಡಿತವಾಗ್ಲೂ ಅದು ಬೇಗ ಸರ್ವಸಿದ್ಧಿಯಾಗಿ ನಮಗೆ ಕೆಲಸಕ್ಕೆ ಅನುಕೂಲ ಮಾಡಿಕೊಡೋ ಅಂಥದ್ದು, ಬೇಗ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸೋದಕ್ಕೆ ಅದು ಸಹಾಯ ಮಾಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.